ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕು, ಮನಿ ಅರ್ನಿಂಗ್ಸ್ ಮಾಡಬೇಕು. ಆದರೆ ಮುಖ ತೋರಿಸಿ ವಿಡಿಯೋನ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಮುಖ ತೋರಿಸ್ಲಾರ್ದಂಗೆ ನಾನು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋ. ಇಲ್ಲಿ ನಾನು ಮುಖ ತೋರಿಸ್ಲಾರ್ದಂಗೆ ಹೇಗೆ ವಿಡಿಯೋಸ್ಗಳನ್ನ ಮಾಡೋದು, ಇದರಿಂದ ಏನಾದರೂ ಕಾಪಿರೈಟ್ ಬರುತ್ತಾ, ಮಾನಿಟೈಸೇಷನ್ ಆಗದೆ ಇರುತ್ತಾ, ಇದಕ್ಕೆಲ್ಲ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಅದಕ್ಕೆಲ್ಲ ನಾನು ಇಲ್ಲಿ ಕಂಪ್ಲೀಟಾಗಿ ಏನು ಮಾಡಬೇಕು, ಮುಖ ತೋರಿಸದೆ ವಿಡಿಯೋ ಮಾಡೋರಿಗೆ ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ವೆಲ್ಕಮ್ ಬ್ಯಾಕ್ ಟು 2 Bytes Fun ಕನ್ನಡ. ಆದಷ್ಟು ಬೇಗ ನಾನು 1 by 1 ಹೇಳ್ಕೊಳ್ತಾ ಹೋಗ್ತೀನಿ. ಫಸ್ಟು ನಾನು ಯೂಟ್ಯೂಬ್ ಶಾರ್ಟ್ಸ್ ಬಗ್ಗೆನೇ ಹೇಳ್ತೀನಿ. ಯಾಕೆ ಮುಖ ತೋರಿಸ್ಲಾರ್ದಂಗೆ ಹೇಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ವಿಡಿಯೋ ಮಾಡೋದು ಅಂದರೆ, ಈಗ ಯೂಟ್ಯೂಬ್ ಶಾರ್ಟ್ಸ್ನ ನೀವು ಆಲ್ರೆಡಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀರ. ಇಲ್ಲಿ ನಿಮಗೆ ನೋಡಿರ್ಬೋದು, ಅಲ್ಲಿ ನೀವು 4-5 ಫೋಟೋಸ್ಗಳನ್ನ ಹಾಕಿ, ಇಲ್ಲ 3 ಫೋಟೋಸ್ಗಳನ್ನ ಹಾಕ್ಬಿಟ್ಟು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಈ ರೀತಿಯಾದಂಥ ಆಪ್ಷನ್ನು ಯೂಟ್ಯೂಬಲ್ಲೇ, ಯೂಟ್ಯೂಬ್ ಶಾರ್ಟ್ಸ್ನಲ್ಲೇ ಇದೆ. ನಿಮ್ಗೇನಾದರೂ ಯಾವುದಾದ್ರೂ ಬಗ್ಗೆ ಇಂಟ್ರೆಸ್ಟ್ ಇದೆ, ಯಾವುದೋ ಒಂದು ನೇಚರ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಯಾವುದೋ ಒಂದು ಲೊಕೇಶನ್ ಬಗ್ಗೆ ನೀವು ಯಾವ್ದ್ರ ಬಗ್ಗೆ ಆದರೂ ಹೇಳ್ತಾ ಇದ್ದೀರಾ ಅಂತ ಅಂದರೆ ಅದನ್ನು ನೀವು ಮುಖ ತೋರಿಸ್ಲಾರ್ದಂಗೆ ವಾಯ್ಸ್ ಕೊಟ್ಬಿಟ್ಟು, ಇಲ್ಲ ಟ್ರೆಂಡಿಂಗ್ ಮ್ಯೂಸಿಕ್ನ ಯೂಸ್ ಮಾಡಿಬಿಟ್ಟು ಅಲ್ಲಿ ನೀವು ವಿಡಿಯೋಸ್ಗಳನ್ನ AI ಜನ್ರೇಟ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಈಗ ನೀವು ಯಾವುದೋ ಒಂದು ಪ್ಲೇಸ್ಗೆ ಹೋಗಿರ್ತೀರಾ, ಅದ್ರದ್ದು ನೀವು ಫೋಟೋಸ್ನ ತಗೊಂಡಿರ್ತೀರಾ, ಯಾವುದೋ ವಿಡಿಯೋಸ್ ಇರುತ್ತೆ, ಅದನ್ನು ನೀವು AI ಜನ್ರೇಟ್ ಮಾಡಿಬಿಟ್ಟು ಆರಾಮಾಗಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಇದು ಯೂಟ್ಯೂಬ್ ಶಾರ್ಟ್ಸಲ್ಲೇ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ. ಆದರೆ ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ನೀವು ಈಗ ಮೇನಾಗಿ ಬೇಕಾಗಿರೋದು, ನಾವು ಯೂಟ್ಯೂಬ್ ಶಾರ್ಟ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಪ್ಲಸ್ 3 ಮಂತ್ಸಲ್ಲೇ ನಿಮಗೆ 3 ಮಂತ್ಸಲ್ಲಿ 10 ಮಿಲಿಯನ್ ವ್ಯೂಸ್ ಆಗಿರಬೇಕು. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಆದಷ್ಟು ನಿಮಗೆ 3 ಮಂತ್ಸಲ್ಲೇ 10 ಮಿಲಿಯನ್ಸ್ ವ್ಯೂಸು ಆದರೆ ಮಾತ್ರ ನಿಮ್ಮ ಯೂಟ್ಯೂಬ್ ಶಾರ್ಟ್ಸು ನೀವು ಮಾನಿಟೈಸೇಷನ್ ಮಾಡ್ಕೊಳ್ಬಹುದು. ಅದಕ್ಕೆ ಆದಷ್ಟು ಚೆನ್ನಾಗಿ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ, ಮೇಯ್ನಾಗಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ಆದಷ್ಟು ವಾಯ್ಸ್ ಓವರ್ ಕೊಡೋದಕ್ಕಾದರೆ ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಎಲ್ಲ ವೀಡಿಯೋಸ್ಗಳಿಗೂ ಅಲ್ಲ, ಆದಷ್ಟು 1-2 ವೀಡಿಯೋಸ್ಗಳಿಗೆ ನೀವು ವಾಯ್ಸ್ ಓವರ್, ನಿಮ್ಮ ವಾಯ್ಸ್ನ ಕೊಡೋದಕ್ಕೆ ಟ್ರೈ ಮಾಡಿ. ಇದ್ರ ಜೊತೆಗೆ ನೀವು ಮಾರಲ್ ಸ್ಟೋರೀಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಮಾರಲ್ ಸ್ಟೋರೀಸು ಅಂತ ಅಂದರೆ, ಈಗ ನೀವು ChatGPT ಆಮೇಲೆ ಜೆಮಿನಿ ಇದನ್ನೆಲ್ಲ ನೀವು ನೋಡಿರ್ತೀರ. ಇದರೊಳಗೆಲ್ಲ ನೀವು ಪ್ರಾಂಪ್ಟ್ನ ಕ್ರಿಯೇಟ್ ಮಾಡಿಕೊಂಡು ಗೂಗಲಲ್ಲೇ ನೀವು ಬೇಕಾದರೆ AI ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಈ ರೀತಿ ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನಮಗೆ ವ್ಯೂಸು ಜಾಸ್ತಿ ಬರೋದು ಅಲ್ಲದೆ ಜನ ನೋಡ್ತಾರೆ. ಈಗ ಚಿಕ್ಕ ಮಕ್ಕಳುಗಳಿಗೆ ಮಾರಲ್ ಸ್ಟೋರೀಸ್ ಅಂತ ಅಂದರೆ ತುಂಬಾ ಇಷ್ಟ. ಅವರು ಆ ಸ್ಟೋರೀಸ್ಗಳನ್ನ ನೋಡ್ತಾರೆ. ಒಂದು ವೇಳೆ ನಿಮ್ಮ ಸ್ಟೋರೀಸ್ ಏನಾದರೂ ಅವರಿಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದರೆ ನಿಮ್ಮ ಚಾನಲ್ನ ಅವ್ರ ಪೇರೆಂಟ್ಸೇ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ನೆಕ್ಸ್ಟು ಬರುವಂಥ ಎಲ್ಲ ವೀಡಿಯೋಸ್ಗಳು, ನೀವು ಯಾವ ವೀಡಿಯೋಸ್ಗಳನ್ನ ಹಾಕ್ತಿರಲ್ವ ಅದನ್ನು ತೋರಿಸ್ತಾರೆ. ಯಾಕಂತಂದರೆ ಮಾರಲ್ ಸ್ಟೋರೀಸ್, ನೀವು ಏನೇನೋ ಸ್ಟೋರೀಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಮಾರಲ್ ಸ್ಟೋರೀಸ್ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ ಅವರಿಗೆ ಅದು ಇಂಪ್ರೆಸಿವ್ ಅನಿಸಿರುತ್ತೆ, ಏನೋ ಒಂದು ಮೋಟಿವೇಶನ್ ಅಂತ ಅನಿಸಿರುತ್ತೆ, ಏನೋ ಮಕ್ಕಳು ಅದರಿಂದ ಕಲಿತಾರೆ ಅಂತ ಅನಿಸಿರುತ್ತೆ. ಅದಕ್ಕೆ ಮಾರಲ್ ಸ್ಟೋರೀಸ್ AI ಜನ್ರೇಟೆಡ್, ನಾನು ಹೇಗೆ ಅದನ್ನು ಕ್ರಿಯೇಟ್ ಮಾಡೋದು ಅಂತೇಳಿ ಒಂದು ವಿಡಿಯೋದಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಕ್ಯಾನ್ವಾದಲ್ಲಿ. ಅದನ್ನು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಗೂಗಲಲ್ಲೇ ನೀವು AI ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು, ಅಡೋಬಲ್ ಕ್ರಿಯೇಟ್ ಮಾಡ್ಬೋದು. ನಿಮಗೊಂದು ವೇಳೆ ಅಂಥದ್ದೇನಾದರೂ ಬೇಕಾಗಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಇದಾದಮೇಲೆ ಕುಕ್ಕಿಂಗ್ ಚಾನಲ್ ಎವರ್ ಗ್ರೀನ್. ನೀವು ಯಾವಾಗಲೂ ಎಷ್ಟೇ ವರ್ಷ ಆದರೂ ಕುಕ್ಕಿಂಗ್ ಚಾನಲಲ್ಲಿ ಹೇಗೆ ಕುಕ್ ಮಾಡೋದು ಅಂತೇಳಿ ನೋಡ್ತಾರೆ. ಆದರೆ ನಿಮ್ಮ ವಿಡಿಯೋಸ್ಗಳು ಒಬ್ಬರಿಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮನ್ನು ಫಾಲೋ ಮಾಡ್ತಾರೆ. ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕಿ. ಇವಾಗ ನೀವು ಚಳಿಗಾಲದಲ್ಲಿ ಏನು ಮಾಡ್ತಾ ಇದ್ದೀರಾ, ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ, ಈ ಸಮ್ಮರ್ ಟೈಮಲ್ಲಿ ನಿಮಗೆ ಏನೇನು ಬೇಕು ಅನಿಸುತ್ತೆ ಅದನ್ನೆಲ್ಲ ನೀವು ಏನೇನು ಬೇಕು ಅನಿಸುತ್ತೋ ಅದನ್ನೇ ಇಲ್ಲಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಹಾಕೋದ್ರಿಂದ ಮುಖ ತೋರಿಸೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು ಕುಕಿಂಗ್ ಮಾಡ್ತಾ ಇರೋದನ್ನೇ ತೋರಿಸ್ಬೋದು. ನಿಮ್ಮ ವಾಯ್ಸ್ನ ಕೊಡಿ. ಮಾನಿಟೈಸೇಷನ್ ಆಗಬೇಕು ಅಂದರೆ ಕಾಪಿರೈಟ್ ಮ್ಯೂಸಿಕ್ಗಳನ್ನ ಆ್ಯಡ್ ಮಾಡಬೇಡಿ. ಕಾಪಿರೈಟ್ ಮ್ಯೂಸಿಕ್ಗಳನ್ನ ಆ್ಯಡ್ ಮಾಡಬಾರ್ದು ಅಂತಂದರೆ ಯೂಟ್ಯೂಬ್ ನೀವು ಸ್ಟುಡಿಯೋ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಸ್ಟುಡಿಯೋದಲ್ಲೇ ನಿಮಗೆ ಆಡಿಯೋ ಲೈಬ್ರರಿ ಅಂತೇಳಿ ಸಿಗುತ್ತೆ. ಗೂಗಲಲ್ಲಿ youtube.studio.com ಅಂತ ಸರ್ಚ್ ಮಾಡಿದ್ಮೇಲೆ ಆಡಿಯೋ ಲೈಬ್ರರಿ ಅಂತ ಸಿಗುತ್ತೆ. ಅಲ್ಲಿ ಕೆಲವೊಂದು ಮ್ಯೂಸಿಕ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ಮ್ಯೂಸಿಕ್ಗಳನ್ನ ನೀವು ಆ್ಯಡ್ ಮಾಡೋದ್ರಿಂದ, ಅದ್ರ ಜೊತೆಗೆ ನಿಮ್ಮ ವಾಯ್ಸ್ ಓವರ್, ನಿಮ್ಮ ವಾಯ್ಸನ್ನು ಕೊಡೋದ್ರಿಂದ
ಇದರಿಂದ ನಿಮಗೆ ಬೇಗ ವ್ಯೂಸು ಬರುತ್ತೆ. ನೀವು ಯಾವಾಗಲೇ ಕುಕಿಂಗ್ ಚಾನಲ್ ಮಾಡಿ ಹಾಕಿದ್ರು ಅದಕ್ಕೆ ಒಂದು ಒಳ್ಳೆ ವ್ಯೂಸ್ ಬರುತ್ತೆ. ಒಂದು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಅದನ್ನು ನೀವು ಮಾಡಿರುವಂಥ ರೆಸಿಪಿನ ಫಸ್ಟೇ ತೋರಿಸೋದಿರ್ಬೋದು, ಅದನ್ನು ಯಾವ ರೀತಿ ಮಾಡಿದ್ದೀರಾ ಅಂಥೇಳಿ ಎಕ್ಸ್ಪ್ಲೇನ್ ಮಾಡೋದಿರ್ಬೋದು. ಈ ರೀತಿ ಎಲ್ಲ ಇವಾಗ ಫೇಮಸ್ ಆಗಿರೋರು ಎಷ್ಟೋ ಜನ ಇದ್ದಾರೆ ಕುಕಿಂಗ್ ಚಾನಲಲ್ಲಿ. ಆ ರೀತಿ ಎಲ್ಲ ನೀವು ಮಾಡ್ಬೋದು. ಈಗ ರೇಖಾ ಅಡಿಗೆ ನಿಮ್ಗೆ ಗೊತ್ತಿದೆ, ಮಧ್ಯಮ ಕುಟುಂಬದವರು, ಅವರು ಫಸ್ಟು ಕುಕಿಂಗ್ ಚಾನಲ್ನೇ ಸ್ಟಾರ್ಟ್ ಮಾಡಿದ್ದು. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಈ ರೀತಿ ಕ್ರಿಯೇಟ್ ಮಾಡೋದ್ರಿಂದ ನಿಮಗೂ ವ್ಯೂಸು ಬರುತ್ತೆ. ಆಮೇಲೆ ಒಂದ್ಸಲಿ ಅವ್ರು ಇಷ್ಟಪಟ್ಟರೆ ಆ ವಿಡಿಯೋಸ್ಗಳನ್ನ ಅವರು ಕಂಪ್ಲೀಟಾಗಿ ನೋಡ್ತಾ ಹೋಗ್ತಾರೆ. ಇದಾದಮೇಲೆ ಎಜುಕೇಷನ್ ವಿಡಿಯೋಸು ಅಂತ ಅಂದರೆ, ಈಗ ನೀವು ವಿಡಿಯೋಸ್ಗಳಿಗೇನೋ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀರಾ, ಅಲ್ಲಿ ನೀವು ಯಾವುದೋ ಒಂದು ಬುಕ್ ಇಟ್ಕೊಂಡು ಅದ್ರ ಬಗ್ಗೆ ನೀವು ಸ್ವಲ್ಪ AI ಜನ್ರೇಟೆಡು ಅಂಥದ್ದೆಲ್ಲ ಆ್ಯಡ್ ಮಾಡೋದ್ರಿಂದ ಈಗಿನ ಜನ್ರೇಷನ್ಗೆ ಸ್ವಲ್ಪ ಅಂಥವು ಇಷ್ಟ ಆಗುತ್ತೆ. ಆ ರೀತಿ ನೀವು ಮಾಡ್ಬೋದು. ನೀವು ಇಲ್ಲಿ ಮುಖ ತೋರಿಸೋ ಅವಶ್ಯಕತೆಯೂ ಇರಲ್ಲ. ನೀವು ಬುಕ್ ಇಟ್ಕೊಂಡು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು. ಎಕ್ಸ್ಪ್ಲೇನ್ ಮಾಡಿಕೊಂಡು ಅದ್ರ ಜೊತೆಗೆ ಮಿಡಿಲಲ್ಲಿ ಸ್ವಲ್ಪ AI ವಿಡಿಯೋಸ್ಗಳನ್ನ ನೀವು ಕ್ರಿಯೇಟ್ ಮಾಡಿ ಆ್ಯಡ್ ಮಾಡೋದ್ರಿಂದ ಇನ್ನೂ ವ್ಯೂಸು ಜಾಸ್ತಿಯಾಗಿ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಆದಷ್ಟು ನೀವು ಈ ರೀತಿಯಾದಂಥ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಆಮೇಲೆ ಜಾಬ್ ಅಲರ್ಟ್ಸ್ ಎಲ್ಲ ನಿಮ್ಗೆ ಗೊತ್ತೇ ಇದೆ. ಈಗ ಯಾವ್ಯಾವ ಜಾಬ್ನ ಬಿಡ್ತಾ ಇದ್ದಾರೆ ಅಂಥೇಳಿ, ಏನೇನು ಇದೆ ಅಂಥೇಳಿ, ಏನೇನು ನೋಟಿಫಿಕೇಷನ್ ಇದೆ ಅಂಥೇಳಿ, ಅದ್ರ ಬಗ್ಗೆ ಎಲ್ಲ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಇದೆಲ್ಲ ಎಜುಕೇಷನ್ ಕ್ಯಾಟಗರಿಗೂ ಬರುತ್ತೆ. ಇದನ್ನು ನೀವು ಕ್ರಿಯೇಟ್ ಮಾಡೋದ್ರಿಂದ ಫೇಸ್ ತೋರಿಸೋ ಅವಶ್ಯಕತೆ ಇರಲ್ಲ. ಅದಾದಮೇಲೆ ನಿಮಗೆ ರಂಗೋಲಿ, ಮೆಹಂದಿ, ಟೈಲರಿಂಗು ಇಂಥವೆಲ್ಲ ನಿಮ್ಗೆ ಗೊತ್ತೇ ಇದೆ. ರಂಗೋಲಿ, ಮೆಹಂದಿ, ಟೈಲರಿಂಗ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ಮೆಹಂದಿನ ನಿಮಗೆ ಒಂದು ಸ್ಟೆಪ್ಪು ಅವ್ರು ಹಾಕ್ತಾ ಇರುವಾಗ ನೆಕ್ಸ್ಟ್ ಸ್ಟೆಪ್ ಅವ್ರು ನೋಡಿಲ್ಲ ಅಂತ ಅಂದರೆ ಅಲ್ಲಿ ಮಿಸ್ ಮಾಡ್ತಾರೆ. ಅದನ್ನು ನೀವು ಅವರು ಕಂಪ್ಲೀಟಾಗಿ ಗಮನ ಇಟ್ಟು ನೋಡ್ತಾರೆ. ಇವಾಗ ನೀವು 5 ಮಿನಿಟ್ಸ್ ವಿಡಿಯೋ ಹಾಕಿದ್ದೀರಾ ಅಂದರೆ ಕಂಪಲ್ಸರಿ ಅವರು 5 ಮಿನಿಟ್ಸ್ ವಿಡಿಯೋ ನೋಡಲೇಬೇಕು. ಟೈಲರಿಂಗ್ದು ಇವಾಗ ಒಂದು ಸ್ವಲ್ಪ ಕಟ್ ಮಾಡಿದ್ದೀರಾ, ನೀವೇನೋ ಪೀಸ್ ಕಟ್ ಮಾಡಿದ್ದೀರಾ ಅಂದಮೇಲೆ ಅದಾದಮೇಲೆ ಏನಾದರೂ ಸ್ವಲ್ಪ ಚೇಂಜಸ್ ಆಯಿತು, ಅವರೆಲ್ಲ ಸ್ಕಿಪ್ ಮಾಡಿದ್ರು ಅಂದರೆ ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೆ ಅವ್ರು ಗಮನ ಇಟ್ಟು ನೋಡ್ತಾರೆ. ಈ ರೀತಿಯಾದಂಥ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಬೇಗ ಕ್ಲಿಕ್ ಆಗುತ್ತೆ. ಬಟ್ ಇದ್ರ ಜೊತೆಗೆ ಸ್ವಲ್ಪ ಕ್ರಿಯೇಟಿವಿಟಿ ಇರಬೇಕು. ಈಗ ರಂಗೋಲಿ ಹಾಕ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಫೇಸ್ ತೋರಿಸೋ ಅವಶ್ಯಕತೆನೇ ಇಲ್ಲ ಅಲ್ವಾ. ಆದಷ್ಟು ನೀವು ಇಂಥ ಕೆಟಗರಿನ ಚೂಸ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ನಿಮ್ಮ ಫೇಸ್ ತೋರಿಸ್ಲಾರ್ದಂಗೆ ಯಾವ ರೀತಿಯಾದಂಥ ವಿಡಿಯೋಸ್ಗಳನ್ನ ಮಾಡ್ಬೋದು ಅಂಥೇಳಿ ನಾನು ಈ ರೀತಿಯಾದಂಥ 5 ಫೇಸ್ ಲಿಸ್ಟ್ ಆಫ್ 5 ಇವು. ಯಾಕಂತಂದರೆ ಇಲ್ಲಿ ಫೇಸ್ ತೋರಿಸುವಂಥ ಅವಶ್ಯಕತೆಯೂ ಇಲ್ಲ. AI ಜನ್ರೇಟೆಡ್ ವಿಡಿಯೋಸ್ಗಳನ್ನ ಮಾಡ್ಬೋದು. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸ್ತು. ಅದಕ್ಕೆ ಈ ವಿಡಿಯೋನ ಕ್ರಿಯೇಟ್ ಮಾಡಿದೆ. ನಿಮಗೇನಾದರೂ ಮನೆಯಲ್ಲೇ ಇದು ಮುಖ ತೋರಿಸ್ಲಾರ್ದಂಗೆ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಈ ರೀತಿಯಾದಂಥ ಇಂಥ ಟಾಪಿಕ್ಗಳನ್ನ ನೀವು ಚೂಸ್ ಮಾಡ್ಕೊಳ್ಳೋದ್ರಿಂದ ಬೇಗ ಕ್ಲಿಕ್ ಆಗ್ಬೋದು. ಫೇಸ್ನ ತೋರಿಸೋ ಅವಶ್ಯಕತೆ ಇರಲ್ಲ. ಆದಷ್ಟು ನೆನಪಲ್ಲಿರಲಿ. ನಿಮಗೇನಾದರೂ ಡೌಟ್ಸ್ ಇದೆ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.